ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ KCET ವಿದ್ಯಾರ್ಥಿಗಳಿಗೆ ನಾಳೆ ಏನು ಬರಬೇಕಿತ್ತು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸು, ಅಂದರೆ KA ಅವರು ಏನು ಮೆನ್ಷನ್ ಮಾಡಿದರು 14ನೇ ತಾರೀಕು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತೀವಿ ಅಂತ ಹೇಳಿ. ಸೊ ಈ KA ಅವರು ಏನು ಮಾಡಿದ್ದಾರೆ, 14ನೇ ತಾರೀಕು ಕೊಡಬೇಕಿರುವಂತಹ ತಾತ್ಕಾಲಿಕ ಫಲಿತಾಂಶ ಬಂದುಬಿಟ್ಟು ಇವತ್ತೇ ಕೊಟ್ಟಿರುವಂಥದ್ದು. ಈಗಾಗಲೇ ನೀವು ಅಬ್ಸರ್ವ್ ಮಾಡ್ಬೋದು, KA ವೆಬ್ಸೈಟಲ್ಲಿ ನಿಮಗೆ ಒಂದು ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಆದರೆ ಕೊಟ್ಟಿರುವಂಥದ್ದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಈಗ ನೋಡಿ, ಈ ಒಂದು ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಏನು ಬಂದಿದೆ, ಈ ಲಿಂಕ್ ಮುಖಾಂತರ ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿದ್ದೀರಾ. ಈಗ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದುಬಿಟ್ಟು 15ನೇ ತಾರೀಕು ಬರುತ್ತಾ 14ನೇ ತಾರೀಕು ಬರುತ್ತಾ ಅನ್ನೋವಂಥ ಕನ್ಫ್ಯೂಷನ್ ಏನಾದರೂ ನಿಮಗಿದ್ರೆ, ಸೊ ನಿಮಗೆ ಬಂದುಬಿಟ್ಟು ನೋಡಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನೋವಂಥದ್ದು ನಾಳೆನಾದರೂ ಬರ್ಬೋದು, ಇಲ್ಲ ಅಂತ ಅಂದರೆ ನಾಳಿದ್ದಾದ್ರೂ ಬರ್ಬೋದು. ಯಾಕಂತ ಅಂದರೆ ಡೇಟ್ ಸ್ವಲ್ಪ ಅವ್ರು ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ರಿಸಲ್ಟ್ ಬಂದಿರೋದ್ರಿಂದ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾಳೆ ಈವ್ನಿಂಗ್ ಒಳಗಡೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯ ನೀವೇನು ತಿಳ್ಕೊಬೇಕು, ಈಗ ರಿಸಲ್ಟಲ್ಲಿ ಏನು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಏನು ರಿಸಲ್ಟ್ ಶೀಟಲ್ಲಿ ಕ್ಯಾಟಗರಿ ಏನು ಅಲಾಟ್ ಆಗಿದೆ, ಅದೇ ಒಂದು ರಿಸಲ್ಟ್ ಬಂದುಬಿಟ್ಟು ನಿಮಗೆ ನಾಳೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟಾಗ್ಲೂ ಬರೋದು. ಓಕೆನಾ, ಈಗೇನು ರಿಸಲ್ಟ್ ಬಂದಿದೆ ಅದೇ ಬಂದುಬಿಟ್ಟು ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತಲೇ ಅಂದ್ಕೊಳ್ಳಿ. ಬಟ್ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೆ ಅಂತಲೇ ಒಂದು ಲಿಂಕನ್ನು ಕೊಡ್ತಾರೆ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೊಂದು ಸಲ ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು. ಈಗ ಏನು ರಿಸಲ್ಟ್ ಬಂದಿದೆ ಸರ್, ಆಗಿದ್ದರೆ ಈಗ ನನಗೆ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ನಾನು ಇದ್ರ ಮೇಲೆ ಒಂದು ಆಸೆ ಇಟ್ಕೋಬೋದಾ, ಇದೇ ನನಗೆ ಫೈನಲ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಅಂತಂದರೆ, ಈಗ ತಾತ್ಕಾಲಿಕ ಫಲಿತಾಂಶದಲ್ಲಿ ರಿಸಲ್ಟ್ ಏನು ಬಂದಿದೆ ನಿಮಗೆ 200% ಫೈನಲ್ ಅಲಾಟ್ಮೆಂಟಲ್ಲಿ ಅದೇ ಬರುವಂಥದ್ದು. ಆಗಿದ್ದರೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದರೆ, KA ಅವರು ಜಸ್ಟ್ ಈ ಒಂದು ರಿಸಲ್ಟನ್ನು ಕೊಟ್ಟಿರೋವಂಥದ್ದು. ಸ್ಟೂಡೆಂಟ್ಸು ಚೆಕ್ ಮಾಡಿದಾಗ KA ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಸ್ಟೂಡೆಂಟ್ಸ್ಗೆ ಯಾರಿಗಾದರೂ ರಿಸಲ್ಟ್ ಅನೌನ್ಸ್ ಆಗದೇ ಇದ್ದರೆ ಅಂತಹ ಸ್ಟೂಡೆಂಟ್ಸು KA ಅವ್ರಿಗೆ ರಿಪೋರ್ಟ್ ಮಾಡಿದ್ರೆ ಅವರು ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದುಬಿಟ್ಟು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡುವಂಥದ್ದು. ಆ್ಯಂಡ್ ಈವನ್ ಒಂದಿನ ಮುಂಚೆನೇ ಈ ತಾತ್ಕಾಲಿಕ ಫಲಿತಾಂಶ ಕೊಟ್ಟಿರೋದ್ರಿಂದ ನಿಮಗೆ 15ನೇ ತಾರೀಕು ಒಳಗಡೆ, ನಾಳಿದ್ದು ಒಳಗಡೆ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವಾಗಾದ್ರೂ ಬರ್ಬೋದು. ಒಂದ್ಸಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ ಆದಮೇಲೆ ಚಾಯ್ಸ್ ಎಂಟ್ರಿ ಶುರು ಆಗುತ್ತೆ. ಆ ಚಾಯ್ಸ್ ಎಂಟ್ರಿ ಬಗ್ಗೆ ಎಲ್ಲ ಥರದ ಅಪ್ಡೇಟ್ಸನ್ನು ಮುಂದೆ ಕೊಡ್ತಾ ಇರ್ತೀನಿ. ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಏನು ಅಂತ ಹೇಳಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.